ನಾಟಕಗಳಲ್ಲಿ ಅಭಿನಯಿಸಿ ಜನಮನ್ನಣೆ ಪಡೆದ ಹಿರಿಯ ರಂಗ ಕಲಾವಿದೆ ಸಾವಿತ್ರಿ ರಿತ್ತಿಯವರನ್ನು ನಿನ್ನೆ ಅವರ ದಾವಣಗೆರೆಯ ಮನೆಯಲ್ಲಿ ಭೇಟಿಯಾಗಿ ಹಿರಿಯ ಪತ್ರಕರ್ತ ಪುರಂದರ ಲೋಕಿಕೆರೆಯವರು ಸಂದರ್ಶಿಸಿ ಅವರ ಸಹೋದರ ಶ್ರೀನಿವಾಸ ರಿತ್ತಿ, ಮಕ್ಕಳಾದ ಹರೀಶ ಸಾಫ್ಟ್ವೇರ್ ಇಂಜಿನಿಯರ್, ಮಗಳು ಹರ್ಷಿತಾರನ್ನು ಮಾತನಾಡಿಸಿದರು. ಸರ್ಕಾರ ಪ್ರಶಸ್ತಿಗಳನ್ನು ನೀಡುವಾಗ ಅರ್ಜಿ ಸಲ್ಲಿಸುವ ಬದಲು ಸರ್ಕಾರವೇ ಇಂತಹ ಪ್ರತಿಭೆಗಳನ್ನು ಗುರುತಿಸಿ ಪ್ರಶಸ್ತಿ ನೀಡಬೇಕಿದೆ. ಕಲಾವಿದರಿಗೆ ನೀಡುವ ಮಾಶಾಸನಕ್ಕೆ ಈಗಿರುವ 68 ವರ್ಷಗಳ ವಯೋಮಾನವನ್ನು 55 ವರ್ಷಗಳಿಗೆ ಇಳಿಸಬೇಕಿದೆ. ಈಗಿರುವ ಮಾಶಾಸನವನ್ನು ಮತ್ತು ಅದರ ಮೊತ್ತವನ್ನು ಹೆಚ್ಚಿಸಬೇಕಿದೆ. ಸಾವಿತ್ರಿ ರಿತ್ತಿಯವರನ್ನು ದಾವಣಗೆರೆ ನಾಟಕ ಅಕಾಡೆಮಿ ಸದಸ್ಯರನ್ನಾಗಿ ಮಾಡಲು ಸರ್ಕಾರ ಮುಂದಾಗಬೇಕೆಂದು ಈ ಮೂಲಕ ಆಗ್ರಹಿಸಲಾಗಿದೆ. ಈ ನಾಟಕಗಳನ್ನು ಪ್ರದರ್ಶಿಸುತ್ತಿದ್ದರು. ನಾಟಕಕ್ಕಾಗಿ ಕಲಾವಿದರ ಪೋಷಣೆಗಾಗಿ ಕೆಲವು ಕಂಪನಿ ಮಾಲೀಕರು ಸಾಲ ಮಾಡಿಕೊಂಡರೆ ಮತ್ತೆ ಕೆಲವರು ನಾಟಕಕ್ಕಾಗಿ ಮಾಡಿಕೊಂಡ ಸಾಲವನ್ನು ತೀರಿಸಿಕೊಂಡರಂತೆ. ಆದರೆ ರಂಗ ಕಲಾವಿದರನ್ನು ಮತ್ತು ರಂಗಭೂಮಿಯನ್ನು ಪೊರೆದಂತಹ ಪ್ರೋತ್ಸಾಹಿಸಿದಂತಹ ಕಲಾರಸಿಕ ಮಹಾಶಯರಿಗೇನು ಕೊರತೆ ಇರಲಿಲ್ಲ ಎಂಬುದು ಸತ್ಯ. ಸಿನಿಮಾ ಜಗತ್ತಿನ ಥಳುಕು ಬಳುಕು ಬೆಳಕು ಬಣ್ಣದ ಕಲೆಗೆ ಸಿಕ್ಕ ಜನಮನ್ನಣೆ ನಾಟಕಗಳಿಗೆ ಸಿಗುತ್ತಿರಲಿಲ್ಲ ಎನ್ನುವುದನ್ನು ಒಪ್ಪಬಹುದಾದರೂ ಸಿನಿಮಾದ ಮತ್ತದರ ಶ್ರೀಮಂತಿಕೆಯೇ ಬೇರೆ ಇತ್ತು. ಬೆಳ್ಳಿತೆರೆಯ ಚಿತ್ರ ಜಗತ್ತಿನ ವೈಭವವೇ ಬೇರೆಯಾಗಿತ್ತು. ಇತ್ತ ರಂಗಭೂಮಿ ಕಲೆಯೂ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಎಂಬಂತಿತ್ತು. ಪ್ರೇಕ್ಷಕ ಮತ್ತು ನಟ ನಟಿಯರ ನಡುವೆ ನೇರ ಮುಖಾಮುಖಿ ಇರುತ್ತಿತ್ತು. ಆದರೆ ನಾಟಕಗಳಲ್ಲಿ ನಟಿಸುವವರ ಬದುಕು ಮಾತ್ರ ಚಿಂದಿ ಚಿತ್ರಾನ್ನವಾಗಿದ್ದರೆ ಬೆಳ್ಳಿತೆರೆಯ ನಟರ ಬದುಕು ತಕ್ಕಮಟ್ಟಿನ ಸುಧಾರಣೆ ಕಂಡಿತ್ತು. ನಾಟಕದ ಬದುಕು ಒಪ್ಪತ್ತಿನ ಊಟಕ್ಕಾಗಿ ನಡೆದರೆ ಸಿನಿಮಾ ಹಾಗಿರಲಿಲ್ಲ. ಸಿನಿಮಾ ಮಂದಿಯನ್ನು ಒಪ್ಪಿಕೊಂಡಂತೆ ನಾಟಕದ ಕಲಾವಿದರನ್ನು ಸಮಾಜ ಒಪ್ಪಿಕೊಳ್ಳದೆ ಕಡೆಗಿಡಿಸಿತ್ತು ಎಂದರೆ ತಪ್ಪಾಗಲಾರದು. ನಾಟಕ ಕಂಪನಿಗಳ ದೊಡ್ಡಣ್ಣ ಗುಬ್ಬಿ ವೀರಣ್ಣನವರ ನಾಟಕಗಳಲ್ಲಿ ನಟಿಸಿದ ಅದೆಷ್ಟೋ ನಟ ನಟಿಯರು ಸಿನಿಮಾ ರಂಗ ಪ್ರವೇಶಿಸಿದರು. ಅದರಲ್ಲಿ ಬಹುಮುಖ್ಯರಾದವರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್. ಅದೇ ರೀತಿಯಲ್ಲಿ ಸಾಲು ಸಾಲು ನಟ ನಟಿಯರು ರಂಗಭೂಮಿಯಿಂದ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದರು. ಒಂದು ವಿಶೇಷವೆಂದರೆ ರಂಗಭೂಮಿಯಿಂದ ಬೆಳ್ಳಿತೆರೆಗೆ ಕಾಲಿಟ್ಟ ನಟ ನಟಿಯರು ಪುನಃ ರಂಗಭೂಮಿಗೆ ಮರಳಿ ನಾಟಕಗಳನ್ನು ಆಡಿ ರಂಜಿಸಿದ ಅದೆಷ್ಟೋ ಉದಾಹರಣೆಗಳಿವೆ. ಆದರೆ ಒಟ್ಟಾರೆಯಾಗಿ ರಂಗಭೂಮಿ ಕಲೆಯು ಈ ಸಿನಿಮಾ, ಟಿವಿ, ಮೊಬೈಲ್, ಇಂಟರ್ನೆಟ್ ಜಾಲದಲ್ಲಿ ಸಿಲುಕಿ ಅಳಿವಿನ ಅಂಚಿಗೆ ಸರಿದಿದೆ ಎಂದರೆ ತಪ್ಪಾಗಲಾರದು. ಅರ್ಧ ಶತಮಾನಕ್ಕಿಂತಲೂ ಹೆಚ್ಚು ಸಮಯ ರಂಗಕಲೆಯನ್ನು ಪೊರೆದ ರಂಗ ಕಲಾವಿದರನ್ನು ಪೋಷಿಸಿದ ದಾನಿಗಳು ಮತ್ತು ಕಲಾರಸಿಕರಲ್ಲಿ ಕಲಾರಾಧನೆ ಬತ್ತಿ ಹೋಯಿತೆ ಅನುಮಾನ ಮೂಡುವಷ್ಟರ ಮಟ್ಟಿಗೆ ಅವಗಣನೆಗೆ ರಂಗಕಲೆ ಈಡಾಗಿದೆ. ಸಮಯವಿಲ್ಲವೇ, ವ್ಯವಧಾನವಿಲ್ಲವೇ, ಆಸಕ್ತಿ ಇಲ್ಲವೇ, ಮನರಂಜಿಸದೆ ಪ್ರೀತಿಯಿಂದ ಮಾಡಿದ್ರೆ ರಂಗಕಲೆ ತನ್ನ ಮೊದಲ ವೈಭವ ಒಂದು ಮಾತು ಇದ್ರಲ್ಲಿ ಸುಳ್ಳಿಲ್ಲ. ಯಾಕಂದ್ರೆ ಅದನ್ನ ನಾವೇ ಹಾಳು ಮಾಡ್ಕೊಂಡಿದ್ದು. ಸುಮ್ನೆ ರಂಗಭೂಮಿ ಹೆಸರು ತಗೊಂತಾರೆ. ಇಲ್ಲ, ಅದು ನಾನ್ ಮಾಡ್ಕೊಂತ ಇರೋದು, ನನ್ನ ಆಸೆ, ನನ್ನ ಇದನ್ನ ನಾನ್ ಅದನ್ನ ದುರುಪಯೋಗ ಮಾಡ್ಕೊಂಡಕ್ಕೋಸ್ಕರ ಅದಾಗತ್ತೇನ. ಆದ್ರೆ ರಂಗಭೂಮಿಗೆ ಮಾತ್ರ ಆ ಹೆಸರು ಕೊಡಬೇಡಿ ಅಂತ ಹೇಳ್ತೀನಿ ನಾನು. ಸತ್ಯ, ಕರೆಕ್ಟ್ ಬಿಡಿ. ಸಾಧ್ಯನೇ ಇಲ್ಲ ಅದು. ರಂಗಭೂಮಿಗೆ ಮಾತ್ರ ಅದನ್ನ ಕೊಡಬೇಡಿ. ಇಷ್ಟೆಲ್ಲ ಆಗಿ ಕೂಡ ನೀವು ರಂಗಭೂಮಿಗೆ ನೀವು ಇನ್ನು ಏನ್ ಕೊಡುಗೆ ಕೊಡ್ಬೇಕಂತಿದ್ರಿ? ಏನ್ ಕೊಡ್ತಾ ಇದೀರಿ? ಇಲ್ಲ 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 ಇಲ್ಲ, ಇಡೀ ಫ್ಯಾಮಿಲಿ
ನಾವು ನಮ್ಮಿಂದ ಏನು ಕೊಡೋಕು ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟು ಒಂದು ಗ್ರೇಟ್ ಇರೋದ ರಂಗಭೂಮಿ. ಅವರಿಂದ ನಾವ್ ಆ ರಂಗಭೂಮಿಯಿಂದ ನಾವು ಪಡ್ಕೋಬಹುದೇ ವಿನ ನಮ್ಮಿಂದ ನಮಗೆ ಏನು ಕೊಡಕ್ಕಾಗಲ್ಲ ಸರ್. ಅದು ಅಂತ ಪವಿತ್ರವಾದದ್ದು, ಅಷ್ಟು ಗ್ರೇಟ್ ಇದೆ ಅದಕ್ಕೆ ರಂಗಭೂಮಿಗೆ. ನಾವ್ ಎಷ್ಟೇ ನಮ್ಮನ್ನ ಸಮರ್ಪಣೆ ಮಾಡ್ಕೊಂಡ್ರು ಕೂಡ ಅದು ಕಡಿಮೆನೆ ರಂಗಭೂಮಿಗೆ. ಈಗ ನೀವು ಬಂದಾಗ ನಿಮ್ಮ ಸಮಕಾಲೀನ ಕಲಾವಿದರು ಇರ್ತಾರೆ. ಸೊ ಅಂತರಲ್ಲಿ ಯಾರು ನಿಮ್ಗೆ ಈ ಕ್ಷಣದಲ್ಲಿ ನೆನಪು ಬರ್ತಾರೆ? ಅಯ್ಯೋ ಬೇಕಾದಷ್ಟೇ. ದಾವಣಗೆರೆಯಲ್ಲಿ ಕಾಶಕರ್ ಇದ್ದಾರೆ, ಆಮೇಲೆ ಮೀನಾಕುಮಾರಿ ಅಂತ ಹೇಳಿ, ಪ್ರೇಮ, ರೇಣುಕಾ, ಆಮೇಲೆ ಅನ್ಸೂಯಕ್ಕ ಅಂತ ಇದ್ರಂತೆ. ಅಂದ್ರೆ ನಾನ್ ಬರೋಷ್ಟೊತ್ತಿಗೆ ಅವರು ಇದ್ ಮಾಡಿದ್ರು, ನಮ್ಮ ಅಕ್ಕರ ಇದ್ರಲ್ಲಿ ಇದ್ದಾಗ ಅವ್ರಿದ್ದಾರೆ. ಆಮೇಲೆ ಲತಾಶ್ರೀ ಅಂತ ಇದಾರೆ ನಮ್ ದಾವಣಗೆರೆಯಲ್ಲೇನೆ, ಅವರು ಅಷ್ಟೇ. ಆಮೇಲೆ ರೇಖಾ ಅಂತ ಹೇಳಿ ಒಳ್ಳೆ ಕಾಮಿಡಿ ಆರ್ಟಿಸ್ಟ್ ಅವರು. ಆಮೇಲೆ ತಾರಾ ಅಂತ ಹೇಳಿ ಈಗ ತುಮಕೂರಲ್ಲಿ ಇದಾರೆ ಅವ್ರ ಕಲಾವಿದರು. ಇಲ್ಲೇ ದಾವಣಗೆರೆಯಲ್ಲೇ ನನ್ ಜೊತೆಗೆ ಪಾತ್ರ ಮಾಡಿದ್ರು. ತಾರಾ, ಕವಿತಾ ಅಂತ ಹೇಳಿ ಒಬ್ರು ಭದ್ರಾವತಿಗೆ ಹೋಗಿದ್ದಾರೆ, ಅವರೊಬ್ರು. ಬಹಳ ಜನ. ಆಮೇಲೆ ಅಯ್ಯೋ ಎಲ್ಲಾರು ದಾವಣಗೆರೆಯಲ್ಲಿ ಒಳ್ಳೆ ಹೆಸರಿತ್ತು ಸರ್ ಕಲಾವಿದರಿಗೆ. ಈಗಲೂ ಹೆಸರಿದೆ. ದಾವಣಗೆರೆ ಕಲಾವಿದ್ರನ್ನ ಬುಕ್ ಮಾಡಿದ್ವಿ ಅಂದ್ರೆ ವಾ ನಾಟಕ ಬಹಳ ಚೆನ್ನಾಗತ್ತಪ್ಪ ದಾವಣಗೆರೆ ಕಲಾವಿದ್ರು. ಬೇಡಿಕೆ ಅಷ್ಟೊಂದು ಬೇಡಿಕೆ ಇದೆ. ಆಮೇಲೆ ದಾವಣಗೆರೆ ಕಲಾವಿದ್ರು ಹಾಗೆಲ್ಲಪ್ಪ ಬಾರಿ ಸ್ಟ್ರಿಕ್ಟ್, ಇದು ಒಂದು ಹೆಸರು. ಅದು ಬಹಳ ಹೆಮ್ಮೆ ಅನ್ಸುತ್ತೆ ನಮ್ಗೆ. ನಿಮ್ಮ ಕಾಲ್ಮಾನದಲ್ಲಿ ಎಂತೆಂತ ಕಲಾವಿದ್ರು ಹೌದು. ಅಯ್ಯೋ ವೃತ್ತಿನ ಮಾಡಿದ್ರು ಅಂತ ನಮಗೂ ಖುಷಿ ಆಗುತ್ತೆ. ಅಯ್ಯೋ ಬಹಳ ಸರ್. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಈಗ ಸಂಘ ಇಲ್ಲ ಅಥವಾ ಸಂಘಟನೆ ಇಲ್ಲ ಅಥವಾ ನಿಮಗೆ ಸರ್ಕಾರದ ಬರ್ತಕ್ಕಂತ ಸೌಲಭ್ಯಗಳು ಕಡಿಮೆ ಆಗ್ತಾ ಇದೆ. ಎಲ್ಲೋ ಕಡೆ ಇತ್ತೀಚೆಗೆ ಏನಾಗುತ್ತೆ ಅಂದ್ರೆ ಶಿಫಾರಸು ಬೇರೆ ಬೇರೆ ದಾರಿ ಹಿಡ್ಕೊಂಡೋಗಿ ಅವ್ರವ್ರು ಸ್ವಲ್ಪ ಇದರಲ್ಲಿ ಬೇರೆ ತರ ಇರ್ತದೆ. ಸೊ ಆ ರೀತಿ ಅಂದ್ರೆ ನಿಮಗೆ ಏನಾದ್ರು ಸಂಘ ಸಂಸ್ಥೆಗಳು ಗುಡ್ಸೋದಾಗ್ಲಿ ಅಥವಾ ಸರ್ಕಾರದಿಂದ ಏನಾದ್ರು ಸೌಲಭ್ಯಗಳು ಸಿಗೋದ್ರಲ್ಲಿ ಏನಾದ್ರು ಪಡ್ಕೊಂಡಿದ್ರಾ? ಇಲ್ಲ ಸರ್, ಏನು ಇದು ಸೌಲಭ್ಯ ಇದನ್ನ ಮಾಶಾಸನ ಬರ್ತಾ ಇದೆ ಸರ್, ಮಾಡ್ಕೊಂಡಿದ್ದೀನಿ. ಅದನ್ನ ಮಾಶಾಸನ ಮಾಡ್ಕೊಂಡಿದೀವಿ. ಆಮೇಲೆ ರಾಜ್ಯ ಸರ್ಕಾರದಿಂದ ಯಾವ ಪ್ರಶಸ್ತಿಗಳು ಯಾವ್ದು ಬಂದಿಲ್ಲ ನಮಗೆ. ನಾವೆಲ್ಲ ಇದು ಮಾಡ್ತಾ ಇದ್ರು ಕೂಡ ಅದ್ರ ಬಗ್ಗೆ ಅದು ಯಾರಿಗೆ ಸಿಗುತ್ತೋ ಏನೋ ಇದುವರೆಗೂ ಅಂತೂ ನಾನು ನಿರಂತರವಾಗಿರುತ್ತೆ. ಆದ್ರೆ ನಮ್ಮ ಮನೆಯಲ್ಲಿ ಅಂತೂ ಯಾರಿಗೂ ಬಂದಿಲ್ಲ. ಈಗ ನಮ್ಮ ಅಕ್ಕ ಎಲ್ಲ ಎಷ್ಟು ಸೇವೆ ಮಾಡಿದ್ದಾರೆ, ನಮ್ಮ ತಂದೆ ಅವ್ರಿಗೆಲ್ಲ ಬಂದ ಅದು ಹೇಗೆ ಬರುತ್ತೆ. ನಮ್ಮಲ್ಲಿ ಅದೇ ಆ ತರದ್ ಯಾವ್ದು ಇಲ್ಲ. ಏನು ಇಲ್ಲೇ ಸಂಘ ಸಂಸ್ಥೆಗಳು ಎಲ್ಲ ಎಣ್ಸಕ್ಕಾಗಲ್ಲ ಹೇಳಿದ್ವಿ. ಅಲ್ಲ ಇಲ್ಲ ಸರ್, ಇಲ್ಲ. ಆಮೇಲೆ ಅದು ಯಾಕೆ ಸರ್ಕಾರ ಗುರುತಿಸೋದಿಲ್ಲ ಅದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಹೋಗಿ ನಾವ್ ಯಾವ ತರ ಮಾಡ್ಬೇಕು ಅಂತ ಹೇಳಿ. ಸ್ಥಳೀಯವಾಗಿ ಈಗ ಅಕಾಡೆಮಿ ಸದಸ್ಯಗಳು ಇರ್ತಾರೆ, ಆಮೇಲೆ ಬೇರೆ ಬೇರೆ ಅಲ್ಲ ಇಲ್ಲಿ ಅಟ್ಲೀಸ್ಟ್ ಸಂಘ ಸಂಸ್ಥೆಗಳು ಇರ್ತಾರೆ. ಸೊ ಅವರು ಮಾಡ್ಬೇಕು, ಶಿಫಾರಸ್ ಮಾಡ್ಬೇಕಂತ ಮಾಡ್ಬೇಕು. ಅಲ್ಲ ನಾವು ಹೇಳ್ತೀವಲ್ಲ, ನಾವು ಮಾಡ್ಬೇಕು ಅವ್ರು. ಆದ್ರೆ ಯಾಕೋ ನಮ್ಮ ಊರಲ್ಲಿ ಕೆಲವರು ಜನ ಇದ್ರು, ಎಲ್ಲಾರು ಯಾರು ಅದನ್ನ ಮಾಡ್ಕೊಡ್ಲಿಲ್ಲ. ಆಮೇಲೆ ನಮ್ ತಾಯಿ ಅಂತ ಬರೇ ಒಂದು ಮಾಶಾಸನ ಮಾಡ್ಸಕ್ಕೆ ನಮ್ ತಾಯಿ ತಿರ್ಗಾಡಿದ್ದು ಅಂದ್ರೆ ಸಾಕಾಗಿ ಹೋಗ್ಬಿಟ್ಟಿತ್ತು. ಅಯ್ಯೋ ಅಲ್ಲ ದಾಖಲೆಗಳು ಇದಾವೆ, ಇದ್ರು ಕೂಡ ಇಲ್ಲ ಅದಕ್ಕೆ. ಆದ್ರೆ ನಮ್ ತಾಯಿ ಜೊತೆಗೆ ಸುಮ್ನೆ 1-2 ನಾಟಕ ಪಾತ್ರ ಮಾಡಿದವ್ರಿಗೆಲ್ಲ ಮಾಶಾಸನ ಬಂದ್ಬಿಡ್ತು. ಆ ಟೈಮ್ ನಲ್ಲಿ ಎಲ್ಲಾನು ಇದ್ ಮಾಡಿದ್ರು. ಇಲ್ಲ ಸರ್, ಇವು ನಾವೆಲ್ಲ ಏನಾಗ್ಬಿಟ್ವಿ ಅಂದ್ರೆ ಎಲೆ ಮರೆ ಕಾಯಿ ಆಗ್ಬಿಟ್ವಿ. ಅಷ್ಟೆಲ್ಲಾ ನಾವು ದುಡಿದ್ರು ಎಲ್ಲಾ ಮಾಡಿದ್ರು. ಏನ್ ಖುಷಿ ಅಂದ್ರೆ ಸಂಘ ಸಂಸ್ಥೆಗಳು ಮಾತ್ರ ನಮ್ಮನ್ನು ಗುರುತಿಸಿ ಒಂದಿಷ್ಟು ಸನ್ಮಾನ ಇವನ್ನೆಲ್ಲ ಮಾಡಿದಾರಲ್ಲ. ಈಗ ನಮ್ದು ಇಲ್ಲಿ ದಾವಣಗೆರೆ ಡಿಸ್ಟಿಕ್ ಇಂದ ಇದನ್ ಮಾಡಿದ್ದಾರೆ ಸರ್, ಜಿಲ್ಲಾ ಇದರಿಂದನು ಸನ್ಮಾನ ಮಾಡಿದ್ದಾರೆ. ಜಿಲ್ಲಾ ಇದರಿಂದ ಕಾರ್ಪೊರೇಷನ್ ಇಂದ ಮಾಡಿದ್ದಾರೆ. ಆಮೇಲೆ ಇದು ಕನ್ನಡ ಚಳುವಳಿಗಾರರು ಅವರೆಲ್ಲ ಮಾಡಿದ್ದಾರೆ, ಪ್ರಶಸ್ತಿ ಕೊಟ್ಟಿದ್ದಾರೆ. ಆಮೇಲೆ KSRTC ಅವರು ಇದ್ ಮಾಡಿಕೊಂಡಿದ್ದಾರೆ, ಸನ್ಮಾನ ಎಲ್ಲ ಮಾಡಿದ್ದಾರೆ. ಆಮೇಲೆ ಬೇರೆ ಬೇರೆ ಊರುಗಳಲ್ಲಿ ಇದ್ದವರೆಲ್ಲ ಅವರೆಲ್ಲರೂ ಸನ್ಮಾನ ಮಾಡಿದ್ದಾರೆ, ಸೇವೆ ಗುರುತಿಸಿ ಮಾಡಿದ್ದಾರೆ. ಹೌದು, ಗೌರವಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಇವು ಗೌರ್ಮೆಂಟ್ ವತಿಯಿಂದ ನಾಟಕಗಳು, ಕಿತ್ತೂರು ಚೆನ್ನಮ್ಮ ನಾಟಕಗಳು ಇವೆಲ್ಲ ಆಗ್ತಿರ್ತವೆ. ಕಿತ್ತೂರಿನಲ್ಲೆಲ್ಲ ನಾಟಕಗಳನ್ನು ಗೌರ್ಮೆಂಟ್ ವತಿಯಿಂದ ಮಾಡ್ತಾರಲ್ಲ ಉತ್ಸವದಲ್ಲಿ, ಅದನ್ನ. ಆಮೇಲೆ ಲಕ್ಕುಂಡಿ ಉತ್ಸವಗಳಲ್ಲಿ ಅಲ್ಲಿನೂ ಪ್ರಶಸ್ತಿ ಸನ್ಮಾನ ಮಾಡಿದ್ದಾರೆ. ಹಂಪಿ ಪ್ರಶಸ್ತಿ ಇದೆ, ಅಲ್ಲಿ ಹಂಪಿಯಲ್ಲಿ ಸನ್ಮಾನ ಮಾಡಿದ್ದಾರೆ. ಇದನ್ನ ಮಾಡಿ ಡ್ರಾಮಾಗಳನ್ನು ಕೊಟ್ಟು ಮಾಡಿದ್ದೀವಿ. ನಾವು ಕೂಡ ನಮ್ಮ ಚಾನಲ್ ಪರವಾಗಿ ನಿಮಗೆ ಬೇಗ ಆದಷ್ಟು ಬೇಗ. ಆಮೇಲೆ ಕಾಶಿಲಿ ಸರ್, ಕಾಶಿಗೆ ಹೋಗಿದ್ವಿ ನಾವು ಡ್ರಾಮಾ ತಗೊಂಡು. ಅವ್ರು ಕಾಶಿಯವ್ರು ಕರೆಸಿದ್ರು ನಮ್ಗೆ ನಮ್ ಟ್ರೂಫ್ ಎಂದು. ಅಲ್ಲಿ ಅವ್ರು ಕರೆಸಿ ಕಾಶಿಯಲ್ಲಿ ಡ್ರಾಮಾ ಆಡಿಸಿ ಸನ್ಮಾನ ಮಾಡಿದ್ದಾರೆ. ನೋಡಿ ವೀಕ್ಷಕರೇ, ಇಷ್ಟೊಂದೆಲ್ಲ ಸುಮಾರು ಅವ್ರ ಬೆರಳಲ್ಲೇ ನಾವು ಎಣ್ಸಕ್ಕಾಗೋದಿಲ್ಲ, ಬರೀ ನೆನಪೇ ಇಟ್ಕೊಳಕ್ಕಾಗಲ್ಲ. 25,000ಕ್ಕೆ ಹೆಚ್ಚು ಚಿಕ್ಕ ವಯಸ್ಸಿಂದಲೇ
ತಮ್ಮ ಜೀವನವನ್ನೇ ಇಡೀ ಕಲಾ ಸೇವೆಗೆ ಅರ್ಪಿಸ್ಕೊಂಡಂತಹ ಸಾವಿತ್ರಿಯವರ ಬದುಕು ಅಷ್ಟು ಇದಾಗ್ತಿದೆ. ಬೇರೆ ಅವ್ರ ಜೀವನನೇ ಬೇರೆ ಕಲೆಯಿಂದಲೇ ನಡ್ತಕ್ಕಂಥ ಸಂದರ್ಭಗಳಿದಾವೆ. ಸೊ ಹಂಗಾಗಿ ಸರ್ಕಾರ ಆಗ್ಲಿ ಅಥವಾ ಅಕಾಡೆಮಿಗಳಾಗ್ಲಿ ಅಥವಾ ನಮ್ಮ ಸಂಘ ಸಂಸ್ಥೆಗಳು ಅವ್ರನ್ನ ಹೆಚ್ಚಿನದಾಗಿ ಗುರುತಿಸಿ ಅವರಿಗೆ ಗೌರವ ಪ್ರಶಸ್ತಿಯನ್ನು, ಯಾಕಂತಂದ್ರೆ ಕೆಲವು ಏನಾಗಿದೆ ಅಂತಂದ್ರೆ ಅವರೆಲ್ಲ ಪೂರ್ತಿ ಇನ್ನೇನು ಕಲೆಯಿಂದ ಅವರು ಮಾಡದಿರೋ ಸಂದರ್ಭದೊಳಗೆ ಅವ್ರು ಅನೌನ್ಸ್ ಮಾಡ್ತಾರೆ. ಈಗ ಅಟ್ಲೀಸ್ಟ್ ಇದ್ದಾಗಲೇ ಅವ್ರಿಗೆ ಕೊಟ್ಟೆ ಅಂದ್ರೆ ಎಷ್ಟೋ ಅವ್ರಿಗೆ ಜೀವನಕ್ಕೆ ಅನುಕೂಲ ಆಗುತ್ತೆ, ಅವ್ರ ಬದುಕು ಇನ್ನೂ ಸುಂದರ ಆಗುತ್ತೆ. ಅವ್ರಿಗೆ ಹೌದಪ್ಪ ನಾನು ಕಲಾ ಸೇವೆ ಸಾಕ ಅಂತ ಅವ್ರಿಗೂ ಕೂಡ ಒಂದು ತೃಪ್ತಿ ಸಿಗುತ್ತೆ ಅಂತ ಒಂದು ಭಾವನೆಯನ್ನು ನಾವು ವ್ಯಕ್ತಪಡಿಸ್ತಾ ಆದಷ್ಟು ಬೇಗ ಸಾಹಿತ್ಯವನ್ನು ಗುರುತಿಸುವಂತಾಗಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾವು ಕೂಡ ಆಶಯವನ್ನ ವ್ಯಕ್ತಪಡಿಸ್ತೇವೆ. ನಮ್ಮ GB ಹಾವೇರಿ ಅವರೊಂದಿಗೆ ಸಂಪಾದಕರು ಚಾನಲ್ ಅವರೊಂದಿಗೆ ನಾವು ಸಾಹಿತ್ಯ ಜೊತೆಗೆ ಸಂದರ್ಶನ ಮಾಡ್ತೀವಿ. ಇದುವರೆಗೂ ಕೂಡ ಸಾವಧಾನವಾಗಿ ತಾವು ನೋಡಿದಂತ ತಮ್ಮೆಲ್ಲರೂ ಕೂಡ ವಂದಿಸ್ತೇವೆ. ನಮಸ್ಕಾರ.